ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಾಕತ್ತೀನಿ. ನೋಡ್ರಿ, ಮುಂಜಾನೆ ವಾತಾವರಣ ಹೆಂಗೈತೆ ಅಂಥೇಳಿ ಫುಲ್ ಮಸ್ತ್ ಐತಿ. ಇನ್ನೂ ಬಿಸಿಲು ಬಿದ್ದಿಲ್ಲ. ಸೂಪರ್. ನೀವು ನೋಡ್ರಿ, ಎಂಜಾಯ್ ಮಾಡಿರಿ. ನೋಡ್ರಿ, ನಾನೀಗಿಲ್ಲಿ ಮೆಂತ್ಯ ಪರೋಟ ಮಾಡಕ್ಕೆ ಮೆಂತ್ಯ ಪಲ್ಯ ಸೋಸಿ ಸ್ವಚ್ಛಗೆ ತೊಳೆದು ಸ್ವಲ್ಪ ಇದನ್ನು ಸಣ್ಣಗೆ ಕಟ್ ಮಾಡೀನಿ. ಇನ್ನೂ ಸ್ವಲ್ಪ ಸಣ್ಣ ಆಗಬೇಕು. ನಾದಿದ್ರೆ ಹಿಟ್ಟಿನಾಗೆಲ್ಲ ಇದು ಆಗ್ತೈತಿ. ಇಷ್ಟಿದ್ರೆ ಸಾಕು. ಇವಾಗ ಹಿಟ್ಟು ಸೋಸ್ಕೊಂತೀವಿ. ಗೋಧಿ ಹಿಟ್ಟು, ಆಮೇಲೆ ಏನೇನು ಹಾಕ್ಬೇಕಂತೇಳಿ ಎಲ್ಲ ನಿಮ್ಗೆ ಹೇಳ್ತೀನಿ ನೋಡ್ರಿ. ಗೋಧಿ ಹಿಟ್ಟಿದೆ. ಗೋಧಿ ಹಿಟ್ಟು ಒಂದು 12-15. ಆಮೇಲೆ ಅದಕ್ಕೆ ಕಡಲೆ ಹಿಟ್ಟು ಹಾಕ್ತೀವಿ ನೋಡ್ರಿ. ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ರೆ ಟೇಸ್ಟ್ ಬರ್ತಾವ. ಸ್ವಲ್ಪ ಹಾಕ್ತೀವಿ, ಇಷ್ಟು ಹಾಕಿ ಉಪ್ಪು, ಅರಿಶಿನ, ಸ್ವಲ್ಪ ಜೀರಿಗೆ, ಅಜ್ವಾಯಿನ, ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ್ಕಾಯಿ ಚಟ್ನಿ, ಪರೋಟ ಮಾಡಕತ್ತೀರಿ? ಮುಂಜಾನೆ ದೋಸೆ ಇಟ್ಟೀನಿ. ಇದು ಪಲ್ಯ ಕೆಡ್ತೈತಿ. ಬಿಸಿ ಬಿಸಿ ತಿಂತೀರಲ್ರಿ? ಇದನ್ನ ಸ್ವಲ್ಪ ಇದು ಸುಡ್ಬೇಕ್ರಿ. ಮೊಸರು ಹಚ್ಕೊಂಡು ಅಂದ್ರೆ ಟೇಸ್ಟ್ ಆಗತ್ರಿ. ಅದೆಲ್ಲ ನಾಳೆಗೆ ಬಾಯಿ ಬಿಡ್ತೈತ್ರಿ. ಸೊ ರೊಕ್ಕ ಕೊಟ್ಟು ತಂದೈತಿ. ಪಲ್ಯ ನಿನ್ ತಿಂದ್ವಿ, ಪರೋಟ ತಿನ್ರಿ. ಇವತ್ತನ ಸ್ವಲ್ಪ ಇದು ಆಗೈತ್ರಿ. ಅದು ಬಾಡ್ರಿ ಆಗೈತ್ರಿ ಒಂಚೂರು. ಒಂದು ಉಳ್ಳಾಗಡ್ಡಿ ಹೆಚ್ಚಾಕ್ಲಿ. ಇದಕ್ಕೆ ಹಾಕಂಗಿಲ್ಲ ಆ್ಯಕ್ಚುಲಿ ಉಳ್ಳಾಗಡ್ಡಿ. ಅದು ಸ್ವಲ್ಪ ಮಸಾಲೆ ಅಟ್ಟ, ಉಪ್ಪು, ಖಾರ, ಜೀರಿಗೆ ಸಣ್ಣಕ್ರಿ ಮಿಕ್ಸಿಗೆ ಹಾಕಿ ನಡೀತೈತೆ. ಇದು ಪಾಲಕ್ ಮಿಕ್ಸರ್ಗೆ ಹಾಕಿ ಮಾಡ್ತಾರ್ರಿ. ಪಾಲಕ್ ಇದು ಪರೋಟ ಅದನ್ನ ಹಾಕ್ತಾರ. ಆದ್ರೆ ಇದನ್ನ ಹಾಕಿದ್ ನೋಡಿಲ್ರಿ ನಾ. ಹಂಗೆ ಹಾಕ್ತಾರ ಅವ್ರ ಕೊರ್ತಿಗೆ. ಅದಕ್ಕೆ ನಾ ಹಾಕ್ಲಿಲ್ಲ. ಹಾಕ್ತಾರ ಇಲ್ಲ ಅಂತ. ನೀರು ನಡ್ಕಲಿ. घर को आने ना बोल रहा था। कहता हो
ಹಿಂಗ ದೇವರ ಇಚ್ಕಟ್ಟಿ ಇದು ಐತಲ್ಲ ಅಲ್ಲಿ ಹೆಣ್ಮಕ್ಳು ಬಲ್ಲಿ ಬಂದು ಕೈ ಬಿಟ್ಟಿನಿ ಇದಕ್ಕೂ ಹೋದ ಮತ್ತ ಗೇಟಿನ ತನ ಹೋಗ್ಯಾನ ಹಂಗಾರಿ ಮೊಬೈಲ್ ಕಲಿ ಮನೆಗೆ ಬರಕ್ ಒಲ್ಲ ಅಂತ ಅಲ್ಲೇ ಇಡ್ಲಿ ಜಾಗನ ಇಲ್ಲ ಫ್ರಿಜ್ನಾಗ ಇಟ್ಬಿಡ್ರಿ ಏನಾಗಂಗಿಲ್ಲ ಅವನ್ ಮ್ಯಾಲ ಇದ್ರಾಗ ಜಾಗ ಐತಲ್ಲ ತತ್ತಿ ಕುದಿಸಲ್ರಿ ಇದ್ರ ಅವನ್ ತಿಂತೀರೇನ ಇದ್ರಾಗ್ರ ಒಂದಾಗ್ರ ಹಾಕ್ಬಿಡ್ರಿ ಅದನ್ನ ಮೆಂತೆ ಖಜೂರಿ ತಿನ್ರಿ ಅಮ್ಮ ಕೊಡು ಟೈಮ್ ಪಾಸ್ ಮಾಡ್ರಿ ಜಿಲೇಬಿ ತಿಂದೇ ಇಲ್ಲ ಅಲ್ಲಿ ತಿಂದ ಅಲ್ರಿ ನೀವು ಜಿಲೇಬಿನ ತಿಂದಿಲ್ಲ ಅದು ಏನಂತ ಅಮ್ಮಾರಿಗೆ ಒಂದು ತರ್ಬೇಕಿಲ್ಲ ಜ್ಯೂಸ್ ಸಾಣ ಕುಡಿತಿದ್ರ ಅವರು ಅದು ಏಟ್ ಉಪ್ಪುರ್ ಜ್ಯೂಸ್ ನೀವೇನ್ ತಿಂತೀರಿ ಹೇಳ್ರಿ ತತ್ತಿ ಕೂಸ್ಲೆ ತತ್ಯಾಗ ನೋಡ್ರಿ ಹಿಟ್ಟು ಮೆಂತೆ ಹಾಕಿ ಮಾಡ್ಕೊಂಡು ಚಂದಾಗ ಮೆದ್ದಬೇಕು ಹಿಟ್ಟು ಸಾಫ್ಟ್ ಆಗಬೇಕು ಅಂದ್ರೆ ಮೆಂತೆ ಪರೋಟನು ಸ್ವಲ್ಪ ಸಾಫ್ಟ್ ಆಗಬೇಕು ಇಲ್ಲಾಂದ್ರೆ ಕಡಕ್ಕಾಗಿಬಿಡ್ತಾವೆ ಕಡಕ್ಕಾದ್ರೆ ಸರಿಯಾಗಂಗಿಲ್ಲ ಸಾಫ್ಟ್ ಆದ್ರೇ ಚಲೋ ಇರ್ತಾವೆ ಇದ್ರ ಜೊತೆಗೆ ನೀವು ಮೊಸರು ಅಥವಾ ರಾಯ್ತ ಹಾಕ್ಕೊಂಡು ತಿನ್ಬೋದು ಅಥವಾ ಚಟ್ನಿ ಹಚ್ಕೊಂಡು ತಿನ್ಬೋದು ಇದ್ರಾಗೆಲ್ಲ ಮಸಾಲೆ ಹಾಕಿರೋದ್ರಿಂದ ಹಾಗೆ ತಿಂದ್ರೂ ಟೇಸ್ಟ್ ಆಗುತ್ತೆ ಅಥವಾ ನೀವು ಹಚ್ಕೊಂಡು ತಿಂದ್ರೂ ಟೇಸ್ಟ್ ಆಗುತ್ತೆ ಹೆಂಗೆ ತಿಂದರೂ ಟೇಸ್ಟ್ ಆಗುತ್ತೆ ಹೆಲ್ದಿ ಫುಡ್ಡು ಹೊಟ್ಟೆ ತುಂಬುತ್ತೆ ಒಂಥರ ನಾಷ್ಟನೂ ಇದ್ದಂಗೆ ಊಟನೂ ಇದ್ದಂಗೆ ಇದು ಎರಡೂ ರೀತಿ ಮುಂಜಾನೆನೂ ಮಾಡ್ಬೋದು ಅಥವಾ ರಾತ್ರಿ ಊಟಕ್ಕೂ ಮಾಡ್ಬೋದು 2 ಪರೋಟ ತಿಂದರೆ ಮಸ್ತ್ ಊಟ ಮಾಡ್ದಂಗೆ ಆಗುತ್ತೆ ಫುಲ್ ಟೇಸ್ಟಿ ಆಗುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಹೊಸ್ದಾಗಿ ಯಾರಾದರೂ ತಿಂದಿರಲ್ಲ ಅವರು ಒಂದ್ಸಲ ಈ ರೀತಿ ಮಾಡಿ ತಿಂದು ನೋಡ್ರಿ ರುಚಿ ಮಾತ್ರ ಎಕ್ಸಲೆಂಟ್ ಆಗಿರ್ತೈತಿ ಹಿಟ್ಟಿನ ಅದ್ರೊಳಗೆ ಆಮೇಲೆ 2 ಮಸಾಲೆ ಹಾಕಿದ್ನಲ್ಲ ಅದು ಗರಂ ಮಸಾಲ ಆಮೇಲೆ ಪುದೀನ ಹಾಕ್ತೀವಿ ಪುಡಿ ಇನ್ನು ಹೇಳಿರಲಿಲ್ಲ ನಾನು ನಮ್ಮ ಅವ್ರ ಜೊತೆ ಮಾತಾಡ್ಕೋತ ಹೀಗೆ ಮರೆತುಬಿಟ್ಟೆ ನೋಡ್ರಿ ನಮ್ಮ ಅವ್ರು ನನಗೆ ಪರೋಟ ಮಾಡೋಕೆ ಮೆಂತ್ಯ ಪಲ್ಯ ಕಟ್ ಮಾಡಿಕೊಟ್ರು ಫುಲ್ ಫ್ರೆಂಡ್ಲಿ ಆಗಿರ್ತಾರೆ ಏನೂ ಇದು ಮಾಡೋಂಗಿಲ್ಲ ಈ ರೀತಿ ಇದ್ರೆ ಎಷ್ಟು ಚಂದ ಅನಿಸುತ್ತಲ್ಲ ಖುಷಿ ಆಯಿತು ನನಗೂ ಮಾಡಿ ಹಾಕಿದ್ವಿ ಈಗ ನಿಮ್ಗೆ ದೊಡ್ಡ ಬೇಕಂದ್ರೆ ದೊಡ್ಡದು ಮಾಡ್ಕೊಬೋದು ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಬೋದು ಸಣ್ಣ ಮಾಡೋಕ್ಕಿಂತ ದೊಡ್ಡ 2 ಮಾಡಿ ತಿಂದುಬಿಟ್ರೆ ಆರಾಮಾಗಿ ಹೊಟ್ಟೆ ತುಂಬಿರ್ತೈತಿ ಸಣ್ಣ ಅಂದ್ರೆ ಟೈಮ್ ಭಾಳ ಹಿಡಿತೈತಿ ಆಮೇಲೆ ಸುಮ್ಮನೆ ಎಷ್ಟಾದರೂ ತಿನ್ನೋದಲ್ಲ ಒಂದಾದ್ರೂ ತಿನ್ನೋದು 2 ಆದರೂ ತಿನ್ನೋದು ಸ್ವಲ್ಪ ದೊಡ್ಡ ಮಾಡಿ ತಿಂದ್ರೆ ಆಯಿತು ಅಂಥೇಳಿ ನನ್ನ ವಿಚಾರ ನೋಡಿರಿ ಪರೋಟ ಸರಿಯಾಗಿ ಸುಡ್ಬೇಕು 2 ಕಡೆ ಇಲ್ಲಾಂದರೆ ಹಸಿ ಬಿಸಿ ಆಗಿಬಿಡ್ತಾವೆ ಸರಿಯಾಗಿ 2 ಕಡೆಯಿಂದ ಸುಟ್ಟು ತಿಂದು ಎಂಜಾಯ್ ಮಾಡಿರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೋಡಿರಿ 2 ಕಡೆ ಎಷ್ಟು ಚಂದ ಸುಟ್ಟೀನಿ ಆಮೇಲೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್